ಬೆಂಗಳೂರಿನಲ್ಲಿರುವಂತಹ ಈ ರಸ್ತೆ ಗುಂಡಿ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇದೆಲ್ಲದಕ್ಕೂ ಕೂಡ ಮುಕ್ತಿ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿದಿನವೂ ಕೂಡ ಕೇಳ್ತಾ ಇರ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. ಗುಂಡಿ ಮುಚ್ಚೋದಕ್ಕೆ 20 ಲಕ್ಷ ಹಣ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ದಾರೆ. ವಾರ್ಡ್ ಇಂಜಿನಿಯರ್ಸ್ ಗುಂಡಿ ಮುಚ್ಚೋ ಕೆಲಸವನ್ನ ಮಾಡಬೇಕು, ಯಾರು ಕೆಲಸ ಮಾಡಲ್ಲ ಅವರ ವಿರುದ್ಧ ಕ್ರಮ ಆಗಬೇಕು ಅಂದಿದ್ದಾರೆ. 20 ಲಕ್ಷ ಹಣ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನ ರಾಮಲಿಂಗಾರೆಡ್ಡಿ ಹೇಳಿರೋದು. ಜೊತೆಗೆ ಖುದ್ದು ಇಂಜಿನಿಯರ್ಸ್ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಬೇಕು, ಯಾರೇ ಮಾಡದೇ ಇದ್ರು ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದನ್ನ ಕೂಡ ಈಗ ರಾಮಲಿಂಗಾರೆಡ್ಡಿ ಹೇಳಿದ. ನಮ್ಮ ಮಳೆಗಾಲದಲ್ಲಿ ಜಾಸ್ತಿ ಇತ್ತು, ಅದನ್ನೆಲ್ಲ ಕೂಡ ಸಮರ್ಪಕವಾಗಿ ಮುಚ್ಚಿದ್ದಾರೆ. ಇನ್ನೂ ಅಲ್ಲಲ್ಲಿ ಸ್ವಲ್ಪ ಇರುತ್ತೆ, ಅದನ್ನು ಕೂಡ ನಮ್ಮ ಇಂಜಿನಿಯರ್ಸ್ ಜವಾಬ್ದಾರಿ. ಗುಂಡಿಗಳು ಇಲ್ಲದಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ವಾರ್ಡ್ ಇಂಜಿನಿಯರ್ಸು ಮಾಡಬೇಕು. ಪ್ರತಿ ವಾರ್ಡ್ಗೂ ಕೂಡ 20 ಲಕ್ಷ ರೂಪಾಯಿ ಹಣ ಇದಕ್ಕೇನೆ ಪ್ಯಾಚ್ ವರ್ಕೇನೆ ಕೊಟ್ಟಿರ್ತಾರೆ. ಮಾಡದೇ ಇರ್ತಕ್ಕಂಥ ಇಂಜಿನಿಯರ್ಗಳ ಮೇಲೆ ನಮ್ಮ ಕಮಿಷನರ್ಗಳು ಕ್ರಮ ತಗೊಂಡ್ರೆ ಭಯ ಬಿದ್ದು ಬೇಗ ಕೆಲಸ ಮಾಡ್ತಾರೆ. ಯಾಕಂದ್ರೆ ಸರ್ ಇನ್ನು ಮಳೆಗಾಲ ಆರಂಭ ಆಗುತ್ತೆ, ಇನ್ನೇನು ಒಂದು ತಿಂಗಳು ಬಾಕಿ ಇದೆ, ಮತ್ತಷ್ಟು ಸಮಸ್ಯೆ ಆಗ್ಬೋದು ಅಂತ. ಈಗ ಎಲ್ಲ ಗುಂಡಿಗಳ ಮುಚ್ಚಿದ್ರೆ ಸಮಸ್ಯೆಗೆ ಮುಕ್ತಿ ಆಗುತ್ತೆ ಎಂಬುದು ಒಂದು ಉದ್ದೇಶ ಅಷ್ಟೇ. ಈಗ ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಜಾಸ್ತಿ ಬೆಳೆಯುತ್ತೆ. ಈಗ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಿಮಗೆಲ್ಲ ಜ್ಞಾಪಕ ಇರಬೇಕು, ಹೈಕೋರ್ಟು 2 ವರ್ಷ ಮಾನಿಟರ್ ಮಾಡ್ತಾ ಇದ್ರು ಗುಂಡಿಗಳು ಮುಚ್ಚೋದ್ರ ಬಗ್ಗೆ. ಆವಾಗ ತುಷಾರ್ ಗಿರಿನಾಥ್ ಕಮಿಷನರ್ ಆಗಿದ್ರು. ಪ್ರತಿ ತಿಂಗಳು ಹೈಕೋರ್ಟ್ ಕರೆಸಿ ಅವರಿಗೆ ಗುಂಡಿಗಳು ಮುಚ್ಚೋದ್ರ ಬಗ್ಗೆ ಸೂಚನೆ ಕೊಡ್ತಾ ಇದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಮೊದಲನೇ ವರ್ಷ ಪರವಾಗಿಲ್ಲ. ಇತ್ತೀಚಿನ ದಿನದಲ್ಲಿ ಅಂದ್ರೆ 1 ವಾರ ಅಥವಾ 10 ದಿನದಿಂದ ನೋಡಿದ್ರೆ ಯಾರೇ ಮಾತನ್ನ ಆರಂಭ ಮಾಡಿದ್ರು ಕೂಡ ಆರಂಭ ಮಾಡುವಂತಹ ವಿಚಾರವೇ ಇದು. ಎಂತ ಸೆಕೆ ಏನ್ ಬಿಸಿಲು ಅಂತ. ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಬಿಸಿಲಿನ ತಾಪಮಾನ ಹೆಚ್ಚುತ್ತಾ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ 40 ಡಿಗ್ರಿ ಸೆಲ್ಸಿಯಸ್ಗೂ ಕೂಡ ತಾಪಮಾನ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯದ ಅನೇಕ ಕಡೆಗಳಲ್ಲಿ ಈ ಬಿಸಿಲ ಬೇಗೆ ಹೇಗಿದೆ, ತಾಪಮಾನ ಏರಿಕೆ ಎಷ್ಟು ಮಟ್ಟಿಗಾಗಿದೆ, ಇಲ್ಲಿದೆ ನೋಡಿ ಡೀಟೇಲ್ಡ್ ವರದಿ. ಕರುನಾಡಿನಲ್ಲಿ ಬಿಸಿಲು ಧಗಧಗ, ಬಿಸಿಲ ಝಳಕ್ಕೆ ಜನ ಕಂಗಾಲು, ಹೆಚ್ಚಿದ ತಾಪಮಾನ, ಯೆಲ್ಲೋ ಅಲರ್ಟ್. ರಾಜ್ಯದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಅಕ್ಷರಶಃ ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ. ಬೆಂಕಿ ಬಿಸಿಲಿಗೆ ಜನ ಸುಸ್ತು. ಗದಗ ಜಿಲ್ಲೆಯಲ್ಲಿ 38 ಡಿಗ್ರಿ ಉಷ್ಣಾಂಶ. ಗದಗ, ಬೆಟಗೇರಿ, ಅವಳಿ ನಗರಗಳು ಕಾದ ಕಾವಲಿಯಂತಾಗಿವೆ. ಬಿಸಿಲಿನ ತಾಪ ಸಹಿಸಲಾಗಿದೆ. ಜನರು ಹೊರಗಡೆ ತಿರುಗಾಡುವುದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಿಸಿಲು ಬೆಂಕಿಯಾಗಿದೆ. ಬಿಸಿಲಿನ ತಾಪಮಾನಕ್ಕೆ ವಾಹನ ಸವಾರರ ಪಾಡು ಹೇಳತೀರದಾಗಿದೆ. ಗದಗ ನಗರದಲ್ಲಿ ಸಾಕಷ್ಟು ರಣಭೀಕರ ಬಿಸಿಲು ಆವರಿಸಿರುವಂತದ್ದು. ಹೀಗಾಗಿ ಬೈಕ್ ಸವಾರರು, ಜನಸಾಮಾನ್ಯರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾನಿವಾಗ ಗದಗನ ಮುಳುಗುಂದ್ ನಾಕಾದಲ್ಲಿದ್ದೇನೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಮುಳುಗುಂದ್ ನಾಕ ಆಗಿರಬಹುದು, ಭೂಮರೆಡ್ಡಿ ಸರ್ಕಲ್ ಆಗಿರಬಹುದು, ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಕೂಡ ಪ್ರಮುಖ ಸರ್ಕಲ್ಗಳು. ಇಲ್ಲಿ ಸಾಕಷ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇರ್ತವೆ. ಹೀಗಾಗಿ ಬೈಕ್ ಸವಾರರು ಈ ಒಂದು ಬಿಸಿಲಿನ ಧಗೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಗ್ರೀನ್ ಮ್ಯಾಟ್ ಕೂಡ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಗದಗ ಬೆಟಗೇರಿ ನಗರಸಭೆ ಅಳವಡಿಕೆ ಮಾಡಿದೆ. ಹೀಗಾಗಿ ಬೈಕ್ ಸವಾರರಿಗೆ ಕೂಡ ಇದು ಸಾಕಷ್ಟು ಅನುಕೂಲವಾಗಿದೆ ಅಂತಾನೆ ಹೇಳಬಹುದು. ಅಯ್ಯೋ ಸಾಕಪ್ಪ ಸಾಕು ಈ ಬಿಸಿಲು. ಕೋಲಾರ ಜಿಲ್ಲೆಯಲ್ಲಿ 39 ಡಿಗ್ರಿ ಉಷ್ಣಾಂಶ. ಬರದ ನಾಡು ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರುತ್ತಿದೆ. ದಾಖಲೆ ಪ್ರಮಾಣದ ಬಿಸಿಲ ಝಳಕ್ಕೆ ಜನ ತತ್ತರಿಸಿದ್ದಾರೆ. ಸೂರ್ಯನ ಪ್ರತಾಪಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. 12 ಗಂಟೆ ಅಲ್ಲ, 4 ಗಂಟೆ 5 ಗಂಟೆವರೆಗೂ ಇದೇ ಬಿಸಿಲು ಇರ್ತದೆ, ಹಂಗೆ ಇರ್ತದೆ. ಅದೇನು ಬಿಸಿಲು, ಅದೇನು ದೇವ್ರಿಗೆ ತಿಳಿಬೇಕು. ಬಹಳ ತೊಂದರೆ ನೀರು ಕುಡಿದು ಊಟ ಮಾಡಕ್ಕಾಗ್ತಾರಲ್ಲ. ಈ ರೈತರಿಗೆ ಬೆಳೆಗಳಿಗೆ ಬೆಲೆ ಇಲ್ಲ. ಇದೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಬಿಸಿಲು ಇನ್ನು ಬೆಳೆಗಳಿಗೆ ನೀರು ಕಟ್ಟಿದ್ರು ಒಣಗೈತದೆ. ವಯಸ್ಸಾದ ಪರಿಸ್ಥಿತಿ ಹೆಂಗಣ? ಅಯ್ಯೋ ದೇವರೇ ನೋಡ್ಕೊಂಬಕ್ಕಪ್ಪ, ವೆಂಕಟರಮಣ ಸ್ವಾಮಿ ನೋಡ್ಕೊಂಡು, ಆ ಗುರು ರಾಘವೇಂದ್ರ ಸ್ವಾಮಿ ಏನು ನಮ್ಮನ್ನ ಕಾಪಾಡ್ಕೊಂಡು. ಬಿಸಿಲಿಗೆ ಹೈರಾಣಾದ ಗುಮ್ಮಟನಗರಿ ಜನ. ವಿಜಯಪುರ ಜಿಲ್ಲೆಯಲ್ಲಿ 40 ಡಿಗ್ರಿ ಉಷ್ಣಾಂಶ.
ಇತ್ತ ರಣಬಿಸಿಲಿಗೆ ಗುಮ್ಮಟನಗರಿ ಜನ ಕಂಗೆಟ್ಟಿದ್ದಾರೆ. 40 ಡಿಗ್ರಿಗಿಂತಲೂ ಅಧಿಕ ತಾಪಮಾನ ಇದ್ದು ಮನೆಯಿಂದ ಹೊರಬರಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಝೂ ಪ್ರಾಣಿಗಳಿಗೆ ಮಡ್ ಬಾತ್. ವಿಜಯನಗರ ಜಿಲ್ಲೆಯಲ್ಲಿ 36 ಡಿಗ್ರಿ ಉಷ್ಣಾಂಶ. ಇನ್ನು ವಿಜಯನಗರದ ಹಂಪಿ ಝೂನ ಪ್ರಾಣಿಗಳು ಬಿಸಿಲಿನ ಜ್ವರಕ್ಕೆ ಕಂಗಾಲಾಗಿದೆ. ಇದರಿಂದ ಇವುಗಳ ಆರೈಕೆಗೆ ಝೂ ಸಿಬ್ಬಂದಿ ಮಡ್ ಬಾತ್, ವಾಟರ್ ಬಾತ್ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಝೂ ಹಂಪಿ ಝೂ ಏನಿದೆ, ಅಟಲ್ ಬಿಹಾರಿ ಝೂಲಾಜಿಕಲ್ ಪಾರ್ಕ್ ಹಂಪಿ ಝೂ ಏನಿದೆ, ಆ ಹಂಪಿ ಝೂನಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಮತ್ತು ಸ್ಥಳೀಯ ಪಕ್ಷಿಗಳಿಗೆ ಇವತ್ತು ಒಂದು ಕೂಲ್ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಇದನ್ನ ಮಣ್ಣೇನಿದೆ, ಮಣ್ಣನ್ನ ಸಂಪೂರ್ಣವಾಗಿ ತೋಡಿ ಅದರಲ್ಲಿ ಔಷಧಿಗಳನ್ನು ಕೂಡ ಹಾಕಿ ಅವಕ್ಕೆ ಚಿಕಿತ್ಸೆಯನ್ನು ನೀಡುವುದರ ಜೊತೆಗೆ ನೀರನ್ನು ಕೂಡ ಬಿಟ್ಟು ಇಲ್ಲಿ ಬಂದು ಕೂರ್ತಕ್ಕಂತಹ ಪ್ರಾಣಿಗಳಿಗೆ ಸಂಪೂರ್ಣವಾಗಿ ಒಂದು ಕೂಲ್ ಆದಂತಹ ತಂಪಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗಮನಿಸಬಹುದು, ಪ್ರಾಣಿಗಳು ಎಲ್ಲಿ ಬಂದು ಕೂಡ್ತವೆ ಅಂತಕ್ಕಂತಹ ಜಾಗದಲ್ಲಿ ನೀರನ್ನ ಸಿಂಪಡಿಸತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಸ್ಥಳೀಯವಾಗಿ ಮಾಡಿರ್ತಕ್ಕಂಥದ್ದು. ರಣಬಿಸಿಲಿಗೆ ಬೆಂದ ಕಾಳೂರು. ಬೆಂಗಳೂರಲ್ಲಿ 36 ಡಿಗ್ರಿ ಉಷ್ಣಾಂಶ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅನಿಸಿಕೊಂಡಿರೋ ಬೆಂಗಳೂರಲ್ಲಿ ಬಿಸಿಲಿನ ಧಗೆ ಅಷ್ಟಿಷ್ಟಲ್ಲ. ಸಿಟಿಯ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಜನ ಮನೆಯಿಂದ ಹೊರಬರಲು ಪರದಾಡ್ತಿದ್ದಾರೆ. ಇನ್ನೂ ಒಂದು ವಾರದವರೆಗೆ ಈ ರೀತಿ ಒಂದು ವಾತಾವರಣ ಮುಂದುವರಿತೈತಿ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಇರುವುದರ ಕಾರಣದಿಂದಾಗಿ ನಮಗೆ ಜಾಸ್ತಿ ಹಗಲಿ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸೆಕೆ ಅನುಭವ ಆಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಹೀಟ್ ಐಲ್ಯಾಂಡ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಅಂದ್ರ ಎಲ್ಲ ಗಿಡ ಮರಗಳ ಬದಲಾಗಿ ನಮಗೆ ಕಾಂಕ್ರೀಟ್ ಕಾಡಾಗಿದೆ. ಹಿಂಗಾಗಿ ಇಲ್ಲೇನು ಇದು ಏನು ಮಾಡ್ತಾ ಬಿಲ್ಡಿಂಗ್ಸು ಮತ್ತು ರೋಡ್ಗಳು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡಿ ಉಷ್ಣಾಂಶವನ್ನು ಜಾಸ್ತಿ ಏರಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ ಇವು. ರಾಜ್ಯದಲ್ಲಿಯೇ ಗರಿಷ್ಠ ತಾಪಮಾನ. ರಾಯಚೂರು 44.2 ಉಷ್ಣಾಂಶ. ಬಿಸಿಲೂರು ಎಂದೇ ಕರೆಯುವ ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಗರಿಷ್ಠ ಬಿಸಿಲಿನ ತಾಪಮಾನ ದಾಖಲಾಗುವ ಮೂಲಕ ಜನರನ್ನ ಹೈರಾಣಾಗಿಸಿದೆ. ರಾಜ್ಯದಲ್ಲೇ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗಿದ್ದು, ಜನ ಮನೆಯಲ್ಲಿದ್ದರೂ ಫ್ಯಾನ್ ಮತ್ತು ಕೂಲರ್ಗಳಿಂದ ಬಿಸಿಗಾಳಿ ಬರುತ್ತಿರುವುದರಿಂದ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕಷ್ಟ.